ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ನಿಮಗೆಲ್ಲ ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಗೀತಾವೃತ್ತಿಯ ಪಾಠದಲ್ಲಿ ಭಗವದ್ಗೀತೆಯ 12ನೇ ಅಧ್ಯಾಯ, ಅದರಲ್ಲಿ ಪರಮಾತ್ಮ ಹೇಳಿದ, ನನ್ನಲ್ಲೇ ಮನಸ್ಸಿಡು, ಅದಾಗದೇ ಇದ್ದರೆ ನನ್ನ ಜ್ಞಾನ ಸಂಪಾದಿಸು, ನನ್ನ ಜ್ಞಾನವನ್ನು ಗಳಿಸಿ ಸಾಕ್ಷಾತ್ಕರಿಸಿಕೊಂಡ ಮೇಲೆ ನಿನಗೆ ಮೋಕ್ಷ ದೊರಕತ್ತೆ ಎಂಬ ವಿಚಾರವನ್ನು ಹೇಳಿದ. ಈ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದು ಹೇಗೆ? ಅದಕ್ಕೇನು ಸಾಧನ? ಈ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಏನು ಮಾಡಬೇಕು? ಮನಸ್ಸನ್ನು ಸ್ಥಿರವಾಗಿ ಇಡಲಿಕ್ಕೆ ಆಗದೇ ಇದ್ದಾಗ ಅಭ್ಯಾಸ ಮಾಡಬೇಕು. ಆ ಅಭ್ಯಾಸರೂಪವಾಗಿರತಕ್ಕಂತಹ ಉಪಾಯದಿಂದ ನನ್ನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ನೀನು ಪ್ರಯತ್ನ ಮಾಡು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಂ ಇಚ್ಛಾಪ್ತುಂ ಧನಂಜಯ. ನಿನಗೆ ನನ್ನಲ್ಲಿ ಮನಸ್ಸನ್ನು ಇಡಲಿಕ್ಕಾಗದೆ ಹೋದರೆ, ಚಿತ್ತಂ ಸಮಾಧಾತುಂ ಮೈ ಸ್ಥಿರಂ ಸಮಾಧಾತುಂ ನ ಶಕ್ನೋಸಿ, ನಿನ್ನ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ಇಡಲು ಸಾಧ್ಯವಿಲ್ಲ ಅಂತ ಆದರೆ ಏನು ಮಾಡಬೇಕು ಅಂದರೆ, ಅದು ಕೇಳ್ತಾನೆ, ಅಭ್ಯಾಸಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ. ಅಭ್ಯಾಸಯೋಗ, ನಿನ್ನ ಮನಸ್ಸನ್ನು ಭೋಗ ವಸ್ತುಗಳ ಕಡೆಗೆ ಚಲಿಸ್ತಕ್ಕಂತಹ ಮನಸ್ಸನ್ನು ನಿನಗೆ ನಿಲ್ಲಿಸಲು ಸಮರ್ಥನಾಗದೇ ಹೋದರೆ, ನಿನಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತಾದರೆ, ನಿನ್ನ ಮನಸ್ಸನ್ನು ಮತ್ತೆ ಮತ್ತೆ ನೆಲೆಗೊಳಿಸುವ ಅಭ್ಯಾಸವನ್ನು ಮಾಡಬೇಕು. ಅದುವೇ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಇರತಕ್ಕಂತಹ ಉಪಾಯ ಅಂತ ಹೇಳಿಕೊಟ್ಟಿದ್ದಾನೆ. ಮೈ ನನ್ನಲ್ಲಿ, ಚಿತ್ತಂ ಮನಸ್ಸನ್ನು, ಸ್ಥಿರಂ ಸ್ಥಿರವಾಗಿ, ಸಮಾಧಾತುಂ ಇಡಲು, ಯದಿ ನ ಶಕ್ನೋಷಿ ನೀನು ಸಮರ್ಥನಲ್ಲ ಅಂತ ಆದರೆ, ತತಃ ಹಾಗಾದ ಪಕ್ಷದಲ್ಲಿ ಈ ಕಾರಣದಿಂದ ಮನಸ್ಸನ್ನು ಒಂದು ಕಡೆ ಇರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣದಿಂದಾಗಿ ನೀನೇನು ಮಾಡಬೇಕು ಅಂದರೆ, ಹೇ ಧನಂಜಯ, ಹೇ ಅರ್ಜುನ, ಅಭ್ಯಾಸಯೋಗೇನ ಮಾಂ ಆಪ್ತುಂ ಇಚ್ಛಾಂ, ನೀನು ನನ್ನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅಭ್ಯಾಸಯೋಗೇನ, ಅಭ್ಯಾಸರೂಪವಾಗಿರತಕ್ಕಂತಹ ಉಪಾಯದಿಂದ, ಮಾಂ ಆಪ್ತುಂ ನನ್ನನ್ನು ಹೊಂದಲು ಅಂದರೆ ನನ್ನ ಜ್ಞಾನವನ್ನು ಸಂಪಾದಿಸಲು, ಇಚ್ಛಾ ಅಂದರೆ ಇಚ್ಛಿಸು,
ಅದು ಇಚ್ಛ ಧಾತುವಿನ ಇಶು ಇಚ್ಛಾಯಾಮ್ ಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ ಇಚ್ಛಾ. ಆಪ್ತುಂ ಇಚ್ಛಾ, ಹೊಂದಲು ನೀನು ಇಚ್ಛಿಸು ಅಂತ ಈ ಶ್ಲೋಕದ ಪದದ ಅರ್ಥ. ಅಥ ಇತಿ ಅರ್ಥಾಂತರೇ, ಅಥ ಅಂದರೆ ಅಥ ಎಂಬ ಪದ ಬಂತಿದೆ, ಇನ್ನೊಂದು ಪ್ರಮೇಯವನ್ನು ಹೇಳ್ತೇನೆ ಅನ್ನೋದನ್ನು ತಿಳಿಸಲಿಕ್ಕೋಸ್ಕರವಾಗಿ ಅಥ ಶಬ್ದ ಇಲ್ಲಿ ಪ್ರಯುಕ್ತವಾಗಿರುವಂಥದ್ದು. ಅಥ ಇತಿ ಅರ್ಥಾಂತರೇ, ಇನ್ನೊಂದು ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ. ಸ್ಥಿರಂ ಯಥಾ ತಥಾ ಮೈ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ, ಮನಸ್ಸನ್ನು ಸ್ಥಿರವಾಗಿ ಇರಿಸಲು ಹೇಗೆ ಸಾಧ್ಯವೋ ಹೇಗೆ ಸಾಧ್ಯವಿಲ್ಲವೋ, ಮೈ ಚಿತ್ತಂ ಸಮಾಧಾತುಂ, ನಿನ್ನ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿರಿಸಲು ನ ಶಕ್ನೋಸಿ, ಸಾಧ್ಯವಿಲ್ಲ ಅಂತಾದರೆ, ತತಃ ಮನಸ್ಸಮಾಧಾನ ಅಶಕ್ತತ್ವ, ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಲು ಅಸಮರ್ಥನಾದುದರಿಂದ ಪುನಃ ಪುನಃ ಪ್ರತ್ಯಾಹಾರೇಣ, ಮತ್ತೆ ಮತ್ತೆ ಪ್ರತ್ಯಾಹಾರ, ಪ್ರತ್ಯಾಹಾರ ಅಂದರೆ ಅಭ್ಯಾಸ, ಅಭ್ಯಾಸ ರೂಪವಾದ ಉಪಾಯ, ಭಗವನ್ಮನಸ್ಸಮಾಧಾನ ರೂಪ ಅಭ್ಯಾಸ ಲಕ್ಷಣ ಉಪಾಯೇನ ಅಂತ ಅರ್ಥ. ಪ್ರತ್ಯಾಹಾರೇಣ, ಪುನಃ ಪ್ರತ್ಯಾಹಾರೇಣ, ಪುನಃ ಪುನಃ ಪ್ರತ್ಯಾಹಾರೇಣ ಅರ್ಥಾತ್ ಅಭ್ಯಾಸ ಯೋಗೇನ. ಅಭ್ಯಾಸ ಏನಂದ್ರೇನು? ಭಗವನ್ಮನಸ್ಸಮಾಧಾನ ರೂಪ, ಭಗವಂತನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಲು ಮಾಡಬಹುದಾದ ಅಭ್ಯಾಸ. ಈ ಒಂದು ಉಪಾಯದಿಂದ ಮಾಂ ಆಪ್ತುಂ ಇಚ್ಛಾ, ನನ್ನನ್ನು ಹೊಂದಲು ಇಚ್ಛಿಸು. ಪದೇ ಪದೇ ನಿನ್ನ ಮನಸ್ಸನ್ನು ಭೋಗ ಪದಾರ್ಥಗಳ ಕಡೆಗೆ ಚಲಿಸ್ತಕ್ಕಂತಹ ನಿನ್ನ ಮನಸ್ಸನ್ನು ನನ್ನಲ್ಲಿ ಮತ್ತೆ ಮತ್ತೆ ನೆಲೆಗೊಳಿಸುವ ಅಭ್ಯಾಸವನ್ನು ಮಾಡು. ಆ ಅಭ್ಯಾಸವನ್ನು ಮಾಡಿದಾಗ ನೀನು ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಭ್ಯಾಸೇಪಿ ಅಸಮರ್ಥೋಪಿ, ಇಲ್ಲಪ್ಪ ನನಗೆ ಅಭ್ಯಾಸ ಮಾಡಲಿಕ್ಕೆ ಆಗಲ್ಲ, ಅಭ್ಯಾಸ ಮಾಡೋದ್ರಲ್ಲಿಯೂ ಪುನಃ ಪುನಃ ಅಧ್ಯಯನ ಮಾಡಬೇಕು, ಪುನಃ ಪುನಃ ಮನಸ್ಸನ್ನು ಸಮಾಧಾನಗೊಳಿಸಬೇಕು. ಈ ಜ್ಞಾನ ಸಂಪಾದನೆ ಮಾಡಬೇಕಾದರೆ ತುಂಬ ಪ್ರಯತ್ನ ಮಾಡಬೇಕು, ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಲಿಕ್ಕೆ ಸಮರ್ಥನಾಗಬೇಕು. ಆಮೇಲೆ ಈ ಶಾಸ್ತ್ರಾಧ್ಯಯನ ಮಾಡಬೇಕು. ಆ ಮಾಡುವ ಮೊದಲು ಮನಸ್ಸನ್ನು ಸ್ಥಿರಗೊಳಿಸಬೇಕು. ಅದಕ್ಕೆ ಉಪಾಯವನ್ನು ಕೃಷ್ಣ ಹೇಳಿದ, ಅಭ್ಯಾಸ ಮಾಡು, ಮನಸ್ಸನ್ನು ನನ್ನಲ್ಲಿ ಇರಿಸುವ ಅಭ್ಯಾಸ ಮಾಡು. ಮತ್ತೆ ಮತ್ತೆ ಬೇರೆ ಕಡೆ ಹೋಗುತ್ತೆ, ಮತ್ತೆ ಆ ಮನಸ್ಸನ್ನು ತಂದು ನನ್ನಲ್ಲಿ ಇರಿಸುವ ಅಭ್ಯಾಸವನ್ನು ಮಾಡು. ಅದೂ ಮಾಡೋದು ನಿಮಗೆ ಸಾಧ್ಯ ಇಲ್ಲ ಅಂತಾದರೆ ಏನು ಮಾಡಬೇಕು ಅಂದರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವ, ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸಿಸಿ. ನೀನು ಜ್ಞಾನ ಸಂಪಾದನೆ ಮಾಡಬೇಕಾದರೆ ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸುವ ಪ್ರಯತ್ನ ಮಾಡಬೇಕು. ಸ್ಥಿರಗೊಳಿಸ್ಲಿಕ್ಕೆ ನಿನಗೆ ಆಗದೇ ಇದ್ದಾಗ ಪುನಃ ಪುನಃ ಆ ಮನಸ್ಸನ್ನು ನನ್ನ ಕಡೆಯಲ್ಲಿ ಇರಿಸಲು ಅಭ್ಯಾಸವನ್ನು ಮಾಡಬೇಕು. ಆ ಅಭ್ಯಾಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಏನು ಮಾಡಬೇಕು ಅದನ್ನು ಹೇಳಿಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ. ಅಭ್ಯಾಸೇಪಿ ಅಶಕ್ತೋಸಿ, ಅಭ್ಯಾಸ ಮಾಡುವುದರಲ್ಲಿಯೂ ನೀನು ಅಶಕ್ತನಾಗಿದ್ದೀಯಾ ಅಂತಾದರೆ ತದಾ ಆಗ ಮತ್ಕರ್ಮ ಪರಮಃ ಮತ್ಪ್ರೀತ್ಯರ್ಥಂ ಮದ್ವಿಷಯ ಕರ್ಮಾನುಷ್ಠಾನಮೇವ ಪರಮಂ ಉತ್ತಮಂ ಯಸ್ಯ ಸಹ ತಥಾ ತಾದೃಶೋ ಭವ. ನನ್ನಲ್ಲಿ ನಿನ್ನ ಮನಸ್ಸನ್ನು ಅಭ್ಯಾಸ ಮಾಡಬೇಕು, ಮನಸ್ಸನ್ನು ಇರಿಸುವ ಅಭ್ಯಾಸ ರೂಪವಾಗಿರತಕ್ಕಂತಹ ಉಪಾಯವನ್ನು ರೂಢಿಸಿಕೊಳ್ಳಿಕ್ಕೆ ನಿನಗೆ ಆಗದೆ ಹೋದರೆ ನೀನೇನು ಮಾಡಬೇಕಂದ್ರೆ ಕರ್ಮಾನುಷ್ಠಾನ ಮಾಡಬೇಕು. ಆ ಪರಮಾತ್ಮನಿಗೆ ಪ್ರೀತಿಯನ್ನುಂಟು ಮಾಡತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡಬೇಕು. ಅದುವೇ ಶ್ರೇಷ್ಠ. ಪರಮಾತ್ಮನಿಗೆ ಪ್ರೀತಿಯಾಗತಕ್ಕಂತಹ ಕಾರ್ಯವನ್ನು ಮಾಡಬೇಕು. ಮದ್ವಿಷಯ ಕರ್ಮಾನುಷ್ಠಾನೇನ, ಅದು ಯಾಕೆ? ಮತ್ಪ್ರೀತ್ಯರ್ಥಂ. ನಾವು ಯಾವುದನ್ನು ಮಾಡಿದರೂ ಕೂಡ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ, ಅವನೇ ಮಾಡಿಸೋದು, ಅವನ ಪ್ರೇರಣೆಯಿಂದಲೇ ನಾವು ಮಾಡೋದು. ಮತ್ತು ಯಾಕೆ ಮಾಡೋದು ಅಂದರೆ ಆ ವಿಷ್ಣು ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೀತಿಗೋಸ್ಕರವಾಗಿಯೇ, ಹರಿಪ್ರೀತಿಗೋಸ್ಕರವಾಗಿ ಮಾಡಬೇಕು. ಹಾಗಾದರೆ ನಮ್ಮ ಕರ್ಮಾಚರಣೆಯ ಕಾರಣ ಏನು ಅಂದರೆ ಹರಿಪ್ರೀತಿಯೇ ಕಾರಣ. ಅಂತಹ ಮತ್ಪ್ರೀತ್ಯರ್ಥಂ ಮದ್ವಿಷಯ ಕರ್ಮಾನುಷ್ಠಾನಮೇವ, ಪರಮಾತ್ಮನನ್ನು ಪ್ರೀತಿಗೊಳಿಸಲಿಕ್ಕೆ ಯಾವ ಕರ್ಮ ಮಾಡಬೇಕು ಅಂದರೆ
ಪರಮಾತ್ಮನ ಪ್ರೀತಿಗೆ ಕಾರಣ ಯಾವುದು? ಆ ಕರ್ಮವನ್ನೇ ಮಾಡಬೇಕು. ಪರಮಾತ್ಮನ ಪ್ರೀತಿಗೊಳಿಸಲಿಕ್ಕೆ ಯಾವುದ್ಯಾವುದೋ ಕೆಲಸವನ್ನು ಮಾಡಿದರೆ ಪರಮಾತ್ಮ ಪ್ರೀತಿ ಆಗುವುದಿಲ್ಲ. ಪರಮಾತ್ಮನನ್ನು ಪ್ರೀತಿಗೊಳಿಸಲಿಕ್ಕೆ ಕಾರಣ ಯಾವುದು? ಅಂತಹ ಕರ್ಮವನ್ನೇ ಆಚರಿಸಬೇಕು. ಮದ್ವಿಷಯ ಕರ್ಮಾನುಷ್ಠಾನಮೇವ ಅಂದರೆ ಹರಿಗೆ ಪ್ರಿಯಕರವಾಗಿರತಕ್ಕಂತಹ, ಹರಿಯ ಪ್ರೀತಿಗೆ ಕಾರಣವಾಗಿರತಕ್ಕಂತಹ ಕರ್ಮವನ್ನೇ ಮಾಡಬೇಕು. ಅದನ್ನು ಮಾಡಬೇಕು. ಯಾಕೆ ಮಾಡಬೇಕು? ಮತ್ಪ್ರೀತ್ಯರ್ಥಂ, ನನ್ನ ಪ್ರೀತಿಗೋಸ್ಕರವಾಗಿ, ನನ್ನ ಪ್ರೀತಿಯನ್ನು ಗಳಿಸೋಕ್ಕೋಸ್ಕರವಾಗಿ ನೀನು ಕರ್ಮಾನುಷ್ಠಾನವನ್ನು ಮಾಡಿದ್ದಿ ಅಂತಾದರೆ ಖಂಡಿತವಾಗಿಯೂ ನೀನು ಸಿದ್ಧಿಯನ್ನು ಪಡಿತೀಯಾ ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಭ್ಯಾಸೇಪಿ, ಅಭ್ಯಾಸ ಮಾಡುವುದರಲ್ಲಿಯೂ ಅಸಮರ್ಥೋಸಿ, ಒಂದು ವೇಳೆ ನೀನು ಅಸಮರ್ಥನಾಗಿದ್ದರೆ ಮತ್ಕರ್ಮ ಪರಮಃ ಭವ, ನನ್ನ ಕರ್ಮದಲ್ಲಿ ಪರಮನಾಗು, ನನ್ನ ಕರ್ಮವನ್ನೇ ನೀನು ಆಚರಿಸು, ಮದ್ವಿಷಯಕವಾಗಿರ್ತಕ್ಕಂತಹ ಕರ್ಮಾನುಷ್ಠಾನವನ್ನೇ ಮಾಡು ಅಂತ. ಅಭ್ಯಾಸೇಪಿ ಅಶಕ್ತೋಸಿ, ಅಭ್ಯಾಸ ಮಾಡುವುದರಲ್ಲಿಯೂ ಅಸಕ್ತನಾಗಿದ್ದರೆ ತದಾ ಆಗ ಮತ್ಕರ್ಮ ಪರಮಃ, ನನ್ನ ಕರ್ಮದಲ್ಲಿಯೇ ಪರಮ ಅಂದರೆ ಮತ್ಪ್ರೀತ್ಯರ್ಥಂ ಮದ್ವಿಷಯ ಕರ್ಮಾನುಷ್ಠಾನಮೇವ ಪರಮಂ ಉತ್ತಮಂ ಯಸ್ಯ ಸಹ. ಮತ್ಕರ್ಮ ಪರಮಃ ಅಂದರೆ ಮತ್ಪ್ರೀತ್ಯರ್ಥಂ ಮದ್ವಿಷೇಕ ಕರ್ಮಾನುಷ್ಠಾನಮೇವ ಪರಮಂ ಉತ್ತಮಂ ಯಸ್ಯ ಸಹ ಮತ್ಕರ್ಮ ಪರಮಃ. ನನ್ನ ಪ್ರೀತ್ಯರ್ಥವಾಗಿ ಮದ್ವಿಷೇಕವಾಗಿರತಕ್ಕಂತಹ, ನನಗೆ ಸಂಬಂಧಿಸಿರತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡುವುದೇ ಪರಮವಾಗಿರುವಂಥದ್ದು, ಉತ್ತಮವಾಗಿರುವಂಥದ್ದು ಅಂತ ಯಾರು ತಿಳ್ಕೊಂಡಿದ್ದಾರೋ ಅಂತಹವನಾಗು. ತಾದೃಶೋ ಭವ. ತಾವತಾ ಕಥಂ ಇಷ್ಟಸಿದ್ಧಿ, ಅಷ್ಟಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತಾ ಅಂದರೆ ಇಚ್ಛಿತ ಆಹ ಮದರ್ಥಮಿತಿ, ನನಗೋಸ್ಕರ ಮಾಡು, ನನ್ನ ಪ್ರೀತಿಗೋಸ್ಕರವಾಗಿ, ಮತ್ಪ್ರೀತ್ಯರ್ಥವಾಗಿ ಮದರ್ಥಮಪಿ ಕರ್ಮಾಣಿ, ನನ್ನ ಪ್ರೀತಿಗೋಸ್ಕರವಾಗಿ ಆದರೂ ನೀ ಆ ಕರ್ಮವನ್ನು ಮಾಡಬೇಕು. ಕರ್ಮನ್ನಪಿ, ಅಂತಹ ಕರ್ಮವನ್ನು ಮಾಡ್ತಾ ಇದ್ದರೂ ಸಹ ನೀನು ಸಿದ್ಧಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಇಷ್ಟು ಸುಲಭವಾಗಿರತಕ್ಕಂಥ ಉಪಾಯವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಪರಮಾತ್ಮನ ಪ್ರೀತಿಗೋಸ್ಕರವಾಗಿಯೇ ಎಲ್ಲ ಕರ್ಮಗಳನ್ನು ಮಾಡೋದು ಹೌದು. ಆ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಮಾಡತಕ್ಕಂತಹ ಏನು ಕರ್ಮ ಇದೆ, ಆ ಕರ್ಮಾನುಷ್ಠಾನ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ದೃಢ ಆಗ್ತಾ ಹೋಗ್ತದೆ. ಈ ನಮಗೆ ವಿಧಿ ನಿಷೇಧ ಇರೋದು ಅದಕ್ಕೇನೆ, ಪರಮಾತ್ಮನಲ್ಲಿ ನಮ್ಮ ಮನಸ್ಸು ನೆಲೆಗೊಳ್ಳಬೇಕು. ಅದಕ್ಕೋಸ್ಕರವಾಗಿಯೇ ಈ ಕರ್ಮಾನುಷ್ಠಾನ ಇರುವಂಥದ್ದು. ಆ ಕರ್ಮಾನುಷ್ಠಾನ ಮಾಡ್ತಾ ಇದ್ದರೆ ಅದು ಪರಮಾತ್ಮನ ಪ್ರೀತಿಗಾಗಿಯೇ ಮಾಡುವುದು ನಾನು ಎಂಬ ನಿಷ್ಕಾಮ ಭಾವದಿಂದ ಮಾಡ್ತಾ ಇದ್ದರೆ ಅವನಲ್ಲಿ ಮನೋದಾರ್ಢ್ಯ ಉಂಟಾಗತ್ತೆ, ಮನೋದಾರ್ಢ್ಯ ಬೆಳೆಯುತ್ತೆ. ಅಂತಹ ಮನೋದಾರ್ಢ್ಯ ಇಲ್ಲ ಅಂತಾದರೆ ಅದಕ್ಕೂ ಹೇಳ್ತಾನೆ ಕೃಷ್ಣ, ನನ್ನ ಪ್ರೀತಿಗೋಸ್ಕರವಾಗಿಯೇ ಮಾಡತಕ್ಕಂತಹ ಮನೋದಾರ್ಢ್ಯ ಇಲ್ಲಪ್ಪ. ಮನಸ್ಸು ಒಂದು ಕಡೆ ಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಏನು ಹೇಳಿದ? ಅಭ್ಯಾಸ ಮಾಡಬೇಕು ಅಂತ ಹೇಳಿದ. ಅಭ್ಯಾಸ ಮಾಡಲಿಕ್ಕೂ ನಿನಗೆ ಆಗದೆ ಹೋದರೆ ನನ್ನ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನ ಮಾಡುವುದು. ಕರ್ಮಾನುಷ್ಠಾನವನ್ನು ಮಾಡಲಿಕ್ಕೆ ಅದಕ್ಕೂ ಮನಸ್ಸಿಲ್ಲ, ಮನೋದಾರ್ಢ್ಯ ಇಲ್ಲ. ಇದನ್ನು ಮಾಡಿದರೆ ಪರಮಾತ್ಮನ ಸಂತೃಪ್ತಿ ಆಗತ್ತೆ ಅನ್ನುವ ನಂಬಿಕೆ ಇಲ್ಲ, ಆ ದಾರ್ಢ್ಯ ಇಲ್ಲ, ಆ ಮನೋದಾರ್ಢ್ಯ ಅದು ಇಲ್ಲದೆ ಇದ್ರೆ ಏನು ಮಾಡೋದು ಅಂದರೆ ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವ. ನೀನು ದೇವತೆಗಳ ಪ್ರೀತ್ಯರ್ಥವಾಗಿಯೇ ಕರ್ಮವನ್ನು ಮಾಡು. ಯಾಕೆ ಮಾಡಬೇಕು? ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಮನಸ್ಸು ವಿಚಲಿತ ಆಗ್ಬೋದು. ಹಾಗಾಗಿ ಮನೋದಾರ್ಢ್ಯ ಇಲ್ಲದೇ ಇರ್ಬೋದು. ಆಗ ನನ್ನ ಪ್ರೀತಿಗೋಸ್ಕರವಾಗಿ ನಾನು ಹೇಳಿದಂತಹ ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕೆ ನಿನಗೆ ಮನೋದಾರ್ಢ್ಯ ಇಲ್ಲ ಅಂತಾದರೆ ನೀನೇನು ಮಾಡಬೇಕು ಅಂದರೆ, ನೀ ಯಾವ ದೇವತೆಗಳು ಇಷ್ಟ ಆ ದೇವತೆಗಳ ಪ್ರೀತಿಗೋಸ್ಕರವಾಗಿ ಆದರೂ ಕರ್ಮ ಮಾಡು. ವಿಷ್ಣುವಿಗೆ ಪ್ರೀತಿಕರವಾಗಿರತಕ್ಕಂತಹ ಕರ್ಮವನ್ನು ನಿನಗೆ ಮಾಡಲಿಕ್ಕೆ ಆಗದೆ ಹೋದರೆ ಇತರ ದೇವತೆಗಳ ಪ್ರೀತಿಗೋಸ್ಕರವಾಗಿ ನೀನು ಏನು ಕರ್ಮ ಮಾಡು ಅದನ್ನು ಕೊನೆಗೆ ನನಗೆ ಸಮರ್ಪಿಸು. ನೋಡಿ ಎಷ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದಾನೆ ನಮ್ಮ ಸಾಧನೆಯಲ್ಲಿ.
ಅದನ್ನು ಮಾಡಲಿಕ್ಕೆ ಆಗೋದಿಲ್ವಾ, ಇದನ್ನೂ ಮಾಡಲಿಕ್ಕೆ ಆಗೋದಿಲ್ವಾ, ಇದನ್ನೂ ಮಾಡಲಿಕ್ಕೆ ಆಗೋದಿಲ್ವಾ, ಹಾಗಾದ್ರೆ ಇಷ್ಟು ಮಾಡು ಸಾಕು ಅಂತ. ಇದೇ ಪರಮಾತ್ಮನ ಉಪಾಸನೆ ಸುಲಭ, ಲಕ್ಷ್ಮೀ ಉಪಾಸನೆ ಕಷ್ಟ ಅಂತ ಹೇಳಲಿಕ್ಕೆ ಕಾರಣ ಇದೆಲ್ಲ. ನಿನಗೆ ಮನಸ್ಸನ್ನು ಸ್ಥಿರಗೊಳಿಸ್ಲಿಕ್ಕೆ ಆಗದೆ ಹೋದರೆ ನನ್ನ ಜ್ಞಾನ ಗಳಿಸು. ಜ್ಞಾನ ಗಳಿಸಲಿಕ್ಕೆ ನಿನಗೆ ಆಗೋದಿಲ್ಲ ಅಂತಾದರೆ ಆಗ ಅಭ್ಯಾಸ ಮಾಡು, ನಿನ್ನ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಅಭ್ಯಾಸ ಮಾಡು. ಅದೂ ಆಗೋದಿಲ್ಲ ಅಂತಾದರೆ ನನ್ನ ಪ್ರೀತ್ಯರ್ಥವಾಗಿ ಮದ್ವಿಷೇಕವಾಗಿರ್ತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡು. ಅದು ಕೂಡ ನಿನಗೆ ಮಾಡಲಿಕ್ಕೆ ಆಗೋದಿಲ್ಲ. ವಿಷ್ಣುವಿಗೆ ಮಾಡಿದರೆ ಏನು ಫಲ ಸಿಗ್ತದೋ ಇಲ್ಲೋ, ಬೇಡ ಶಿವನಿಗೆ ಮಾಡೋಣ. ಯಾವ ದೇವತೆಗಳಿಗೆ ಮಾಡಿದರೆ ನಮ್ಮ ಕೆಲಸ ಆಗತ್ತೆ? ಈ ತರಹ ಮನೋದಾರ್ಢ್ಯ ಇಲ್ಲದೆ ನೀನು ಮಾಡುವುದಾದರೂ ಇತರ ಪೂಜೆಗಳ, ಇತರ ದೇವತೆಗಳ ಪ್ರೀತಿಗೋಸ್ಕರವಾಗಿ ನೀನು ಕರ್ಮ ಮಾಡಿದರೂ ಕೂಡ ಕೊನೆಗೆ ಅದನ್ನು ನನಗೆ ಸಮರ್ಪಿಸು. ಆಗ ನೀನು ನಿನ್ನ ಮನಸ್ಸನ್ನು ನಿಗ್ರಹಿಸಿ ಎಲ್ಲ ಕರ್ಮಗಳ ಫಲದ ಕಾಮನೆಯನ್ನು ತ್ಯಜಿಸಿ ಆ ಕರ್ಮಫಲವನ್ನು ನನಗೆ ಅರ್ಪಿಸ್ತೀಯಾ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಥ ಏತದಪಿ ಅಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಅಥ ಅಂದರೆ ಇನ್ನೊಂದು ರೀತಿಯಲ್ಲಿ ಈ ಕೆಲಸವು ಮಾಡ್ಬೋದು ನೀನು. ಏತದಪಿ ಸರ್ವಾಣ್ಯಪಿ ಜಪಾರ್ಚನಾದೀನಿ ಕರ್ಮಾಣಿ ಮದುದ್ದೇಶಕಾನಿ ಮತ್ಪ್ರೀತ್ಯರ್ಥಕಾನಿ ಇತಿ ಅನುಷ್ಠಾನಮಪಿ ಕರ್ತುಮಶಕ್ತೋಸಿ. ನನ್ನ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಕಾರ್ಯಗಳು ಏನು? ಜಪ ಮಾಡುವಂಥದ್ದು, ಸಂಧ್ಯಾವಂದನೆ ಮಾಡುವಂಥದ್ದು. ಮುಖ್ಯವಾಗಿ ನಾವು ಮಾಡಬೇಕಾದ್ದು ಸಂಧ್ಯಾವಂದನೆ. ಕುರ್ಯಾದನ್ಯನ್ನವ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬ್ರಾಹ್ಮಣ ಅಂತ ಅನಿಸ್ಬೇಕಾದ್ರೆ ಬೇರೆ ಮಾಡದೇ ಇರಲಿ, ಸಂಧ್ಯಾವಂದನೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಅಂತಹ ಸಂಧ್ಯಾವಂದನೆಯನ್ನು ನಾವು ಪರಮಾತ್ಮ ಪ್ರೀತಿಗಾಗಿ ಮಾಡುತ್ತೇವೆ. ಶ್ರೀ ವಿಷ್ಣು ಪ್ರೇರಣೆ ಪ್ರೀತ್ಯರ್ಥಂ ಅಂತಲೇ ನಾವು ಸಂಕಲ್ಪ ಮಾಡ್ತೇವೆ ಸಂಧ್ಯಾವಂದನೆಯಲ್ಲಿ. ಹೀಗೆ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಮಾಡತಕ್ಕಂತಹ ಜಪ ಇರ್ಬೋದು, ಸಂಧ್ಯಾವಂದನೆ ಇರ್ಬೋದು, ಅರ್ಚನೆ ಇರ್ಬೋದು, ಯಾವುದೇ ಕರ್ಮಗಳಿರಲಿ ಮದುದ್ದೇಶಕಾನಿ, ನನ್ನ ಉದ್ದೇಶವಾಗಿ, ಮತ್ಪ್ರೀತ್ಯರ್ಥಕಾನಿ, ನನ್ನ ಉದ್ದೇಶವಾಗಿ, ನನ್ನ ಪ್ರೀತಿ ಗಳಿಸುವುದಕ್ಕಾಗಿ ಅಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಲು, ಅದನ್ನು ಮಾಡಲು ನೀನು ಅಸಮರ್ಥನಾಗಿದ್ದೀಯಾ ಅಂತಾದರೆ ತರಿ ಆ ಪಕ್ಷದಲ್ಲಿ ದೇವತಾಂತರ ಉದ್ದೇಶೇನ, ಇತರ ದೇವತೆಗಳ ಉದ್ದೇಶದಿಂದ ಸರಿಯಾದ ಮಾರ್ಗ ಪರಮಾತ್ಮನ ಪ್ರೀತ್ಯರ್ಥವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಅದು ಮಾಡಲಿಕ್ಕಾಗದೆ ಹೋದರೆ ಇತರ ದೇವತೆಗಳ ಉದ್ದೇಶದಿಂದ ಆದರೂ ಮಾಡು ಅಂತ ಹೇಳ್ತಾ ಇದ್ದಾನೆ. ಹಾಗಂದು ಮಾತ್ರಕ್ಕೆ ನಮ್ಮ ನಿತ್ಯಾನುಷ್ಠಾನವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಎಷ್ಟೋ ಜನ ಮಂತ್ರಾಲಯಕ್ಕೆ ಬರ್ತಾರೆ, ಪಾದಯಾತ್ರೆ ಅಂತ ಬರ್ತಾರೆ. ನಿತ್ಯ ಅವರು ಮನೆಯಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇರೋದಿಲ್ಲ, ರಾಯರ ಸೇವೆ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ. ಅದು ನಿಷ್ಫಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಖಂಡಿತವಾಗಿಯೂ ರಾಯರ ಅನುಗ್ರಹ ಮಾಡ್ತಾರೆ. ಆದರೆ ಅವರು ನಿತ್ಯ ಮಾಡಬೇಕಾಗಿರತಕ್ಕಂತಹ ಅನುಷ್ಠಾನವನ್ನು ಮಾಡಿಕೊಂಡು ರಾಯರ ಈ ಒಂದು ಸೇವೆ ಮಾಡಿದರೆ ರಾಯರಿಗೆ ಇನ್ನೂ ಹೆಚ್ಚು ಪ್ರೀತಿ ಆಗುತ್ತೆ. ಇಲ್ಲಿ ಹೇಳುವಾಗ ನಮಗೆ ಹಾಗೆ ಅನಿಸುತ್ತೆ, ಹಾಗಾದರೆ ನಮಗೆ ಜಪ ಅನುಷ್ಠಾನ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದರೆ ಹಾಗಾದರೆ ಇತರ ದೇವತಾ ಉದ್ದೇಶಕ್ಕೇನ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಜಪ ಇರ್ಬೋದು, ಸಂಧ್ಯಾವಂದನೆ ಇರ್ಬೋದು, ಅಥವಾ ಅರ್ಚನೆ ಇರ್ಬೋದು, ಇದ್ಯಾವುದು ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತಾದರೆ ಯಾವುದೋ ಒಂದು ದೇವತಾ ಅಂತರ ಉದ್ದೇಶಕ್ಕೇನ ಯಾವುದೊಂದು ದೇವತಾ ಉದ್ದೇಶದಿಂದ ಕರ್ಮಗಳನ್ನು ಮಾಡಿಯಾದರೂ ಸಹ ಕೊನೆಗೆ ಅದನ್ನು ನನಗೆ ಸಮರ್ಪಣೆ ಮಾಡು. ರಾಯರ ಸೇವೆ ನಾವು ಮಾಡಿದರೂ ಕೂಡ ರಾಯರ ಅಂತರ್ಯಾಮಿ ಆಗಿರತಕ್ಕಂತಹ ಅಲ್ಲಿ ಮೂಲ ರಘುಪತಿ ವೇದವ್ಯಾಸ ರಾಮಕೃಷ್ಣ ನರಹರಿ ರೂಪದಿಂದ ಏನು ಆ ರಾಯರ ಸನ್ನಿಧಿಯೊಳಗಿದ್ದಾರೆ ಅವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಬೃಂದಾವನದಲ್ಲಿ ರಾಯರ ಜೊತೆಗಿರತಕ್ಕಂತಹ ಆ ರಾಯರ ಅಂತರ್ಯಾಮಿ ಆಗಿರತಕ್ಕಂತಹ
ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾನೆ, ಯಾವ ದೇವತೆಯನ್ನು ಬೇಕಾದರೂ ನೀನು ಉಪಾಸಿಸು. ನೋಡಿ, ಯಾವುದೇ ದೇವತೆಯನ್ನು ಉಪಾಸನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾವ ದೇವತೆಯನ್ನು ನೀನು ಉಪಾಸನೆ ಮಾಡಿದರೂ ಕೂಡ ಕೊನೆಗೆ ನೀನು ಆ ಕರ್ಮವನ್ನು ನನಗೆ ಸಮರ್ಪಿಸು. ಇಷ್ಟು ಸೆಕ್ಯುಲರಿಸಮ್ ಯಾವ ಧರ್ಮದಲ್ಲಿ ಇದೆ ನೋಡಿ. ಇತರ ಧರ್ಮೀಯರಲ್ಲಿ ನನ್ನ ಧರ್ಮವನ್ನು ಮಾತ್ರ ಪಾಲನೆ ಮಾಡಬೇಕು, ನನ್ನ ಮತರಿರ್ತಕ್ಕಂತಹ ದೇವರೇ ದೇವರು ಅನ್ನುವ ಈ ಮತಗಳು ನಮ್ಮ ನೆಲದಲ್ಲಿ ಹುಟ್ಟಿವೆ. ಆದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ, ಅದರಲ್ಲಿಯೂ ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥವಾಗಿರ್ತಕ್ಕಂತಹ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜಪತಪಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಪ್ರೀತ್ಯರ್ಥವಾಗಿ ನನ್ನ ಉದ್ದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ ಪರವಾಗಿಲ್ಲ, ಇತರ ದೇವತೆಯ ಉದ್ದೇಶ ಇಟ್ಟುಕೊಂಡು ಸಹ, ಇತರ ದೇವತೆಗಳ ಉದ್ದೇಶದಿಂದಲೂ, ಇದು ಯಾವ ಮತದಲ್ಲಿ ಇದಿಲ್ಲ. ಇದು ಪ್ರತಿಯೊಬ್ಬರ ಮತದಲ್ಲಿ ನಮ್ಮ ದೇವತೆಯನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳೋದು, ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹನನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳೋದು. ಆದರೆ ಇಲ್ಲಿ ಹಾಗಲ್ಲ, ಯಾವ ದೇವತೆಯನ್ನು ಬೇಕಾದರೂ ನೀನು ಉಪಾಸನೆ ಮಾಡು, ದೇವತಾಂತರ ಉದ್ದೇಶೇನ ಕರ್ಮಾಣಿ ಕೃತ್ವ, ಇತರ ದೇವತೆಗಳನ್ನು ಉದ್ದೇಶವಾಗಿ ಇಟ್ಕೊಂಡು ನೀನು ಕರ್ಮವನ್ನು ಆಚರಿಸಿದರೂ ಸಹ ಅಂತೆ ಮೈ ಸಮರ್ಪಣ ರೂಪಂ ಮದ್ಯೋಗಂ, ಮದ್ಯೋಗಂ ಆಶ್ರಿತ ಕರ್ತುಂ ಮದ್ಯೋಗಂ ಆಶ್ರಿತ. ಮದ್ಯೋಗಂ ಅಂದರೆ ಉಪಾಯ, ಯಾವ ಉಪಾಯ? ಮತ್ಕರ್ಮವತ್ವೇ ಉಪಾಯಂ. ಏನದು? ಇತರ ದೇವತೆಗಳನ್ನು ಪೂಜಿಸಿದರೂ ಸಹ ಕೊನೆಯಲ್ಲಿ ನನಗೇ ಸಮರ್ಪಣ ಮಾಡುವ ಒಂದು ಉಪಾಯ, ಅದು ಮದ್ಯೋಗ. ಮತ್ಕರ್ಮವತ್ವೇ ಉಪಾಯಂ, ಆ ಕರ್ಮವನ್ನು ನನಗೇ ಅರ್ಪಿಸ್ತಕ್ಕಂತಹ ಈ ಉಪಾಯ, ಇದನ್ನು ನೀನು ಮಾಡಿದರೆ ಅಂತೆ ಮೈ ಸಮರ್ಪಣಂ ಸರ್ವಕರ್ಮಾಣಂ ವೈಷ್ಣವತ್ವೇನ ಕರಣೆ ಯಹ ಉಪಾಯ ತಮ ಆಶ್ರಿತ ಭವ. ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದು ವೈಷ್ಣವತ್ವೇನ ಕರಣೆ, ಅದು ವೈಷ್ಣವತ್ವೇನ ಮಾಡಿದಲ್ಲಿ ಆ ಉಪಾಯ, ಅಂತಹ ಯಾವುದೇ ಉಪಾಯವನ್ನು ನೀನು ಇರ್ಬೋದು, ಅದನ್ನು ನೀನು ಆಶ್ರಯಿಸು, ಆಶ್ರಿತೋ ಭವ. ತತಃ ಮದ್ಯೋಗಾತ್, ಮದ್ಯೋಗಾತ್ ತತಃ, ತತಃ ಅಂದರೆ ಮದ್ಯೋಗಾತ್, ನನ್ನ ಈ ಯೋಗ, ಯೋಗ ಅಂದರೆ ಯಾವುದು? ಉಪಾಯ. ಯಾವ ಉಪಾಯ? ಮತ್ಕರ್ಮವತ್ತಿ ಉಪಾಯ. ನನ್ನ ಉದ್ದೇಶವೇ ಮಾಡಬೇಕಾಗಿರುವಂಥದ್ದು, ಅದು ಮಾಡಲಿಲ್ಲ, ಇತರ ದೇವತಾ ಉದ್ದೇಶದಿಂದ ಮಾಡಿದರೂ ಕೂಡ ಕೊನೆಗೆ ನನ್ನಲ್ಲಿ ಸಮರ್ಪಿಸುವಂಥದ್ದು. ಈ ರೀತಿಯಲ್ಲಿ ಮಾಡಿದಾಗ ಅಂತಹ ಒಂದು ಉಪಾಯದಿಂದ ಮದ್ಯೋಗಾತ್ ಯಥಾತ್ಮವಾನ್, ಆತ್ಮ ಅಂದರೆ ಮನಸ್ಸು, ಯತವಾದ ಆತ್ಮವುಳ್ಳವನು, ನಿಯತವಾದ ಮನಸ್ಕನು, ನಿಯತವಾದ ಮನಸ್ಸುಳ್ಳವನಾಗಿ ನೀನು ಏನು ಮಾಡಬೇಕು ಅಂದರೆ ಆ ಎಲ್ಲ ಕರ್ಮವನ್ನು ನನಗೆ ಅರ್ಪಿಸಿ ಕರ್ಮಫಲ ತ್ಯಾಗ ಮಾಡಬೇಕು. ಆ ಕರ್ಮಫಲದ ಅಪೇಕ್ಷೆಯನ್ನು ಮಾಡಬಾರದು, ಆ ಕರ್ಮಫಲದಲ್ಲಿ ಯಾವ ಅಪೇಕ್ಷೆ ಇರಬಾರದು. ಅದರಿಂದ ಖಂಡಿತವಾಗಿಯೂ ಮನಸ್ಸು ಒಂದು ಕಡೆ ನೆಲೆಗೊಳಿಸಲಿಕ್ಕೆ ಸಾಧ್ಯ ಇದೆ. ನಾವು ಯಾವುದೇ ಕರ್ಮವನ್ನು ಮಾಡುವಾಗ ಅದರ ಫಲದ ಬಗ್ಗೆಯೇ ನಮಗೆ ಯೋಚನೆ ಇರೋದ್ರಿಂದ, ನಮ್ಮ ಮನಸ್ಸು ಫಲದ ಕಡೆಯೇ ಹರಿಯೋದ್ರಿಂದ ಮಾಡಬೇಕಾಗಿರತಕ್ಕಂತಹ ಕಾರ್ಯದಲ್ಲಿ ನಮ್ಮ ಮನಸ್ಸು ಓಡುವುದೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ತತಃ ಮದ್ಯೋಗಾತ್ ಅಂದರೆ ನನ್ನ ಈ ಒಂದು ಯೋಗ ಅಂದರೆ ವೈಷ್ಣವತ್ವೇನ ಕರಣೆಯ ಉಪಾಯ. ಏನೇ ಮಾಡಿದರೂ ಕೂಡ, ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದು ವೈಷ್ಣವ ಕರ್ಮ ಆಗಬೇಕು ಕೊನೆಗೆ. ಅಂತಹ ವೈಷ್ಣವ ಕರ್ಮ ಆದರೆ, ವಿಷ್ಣುವಿಗೆ ಸಮರ್ಪಿಸ್ತಕ್ಕಂತಹ ಕರ್ಮವಾದರೆ, ಅಂತಹ ಒಂದು ಉಪಾಯದಿಂದ ನಿನ್ನ ಮನಸ್ಸು ಏನಾಗುತ್ತೆ? ನಿನ್ನ ಹತೋಟಿಗೆ ಬರುತ್ತೆ. ಯಥಾತ್ಮವಾನ್ ನಿಯತ ಮನಸ್ಕಃ, ನಿನ್ನ ಮನಸ್ಸನ್ನು ನೀನೇ ನಿಗ್ರಹ ಮಾಡಿದವನಾಗಿ ಸರ್ವಕರ್ಮ ಫಲತ್ಯಾಗಂ ಕುರು, ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡು. ಸರ್ವಪ್ರಕಾರೇಣಾಪಿ ಮದುಪಾಸನಮೇವ ತದುಪಲಕ್ಷಿತೈ ಸರ್ವೈ ಕಾರ್ಯಂ ಇದು ತಾತ್ಪರ್ಯಾರ್ಥ. ನೀನು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ನನ್ನ ಉಪಾಸನೆಯೇ ಈ ಬದ್ಧರಾಗಿರತಕ್ಕಂತಹ ನಿನ್ನಂತಹ ಜೀವರು ಮಾಡಬೇಕು ಅಂತ ಇದರರ್ಥ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಏತದಪಿ ಕರ್ತುಂ ಅಶಕ್ತೋಸಿ,
ಈ ಕರ್ಮವನ್ನು ಮಾಡಲು ನೀನು ಅಶಕ್ತನಾಗಿದ್ದರೆ ಮದ್ಯೋಗಂ, ನನ್ನ ಈ ಯೋಗ ಅಂದರೆ ಎಲ್ಲ ಕರ್ಮವು ವೈಷ್ಣವ ಪರವಾಗಿ ಮಾಡತಕ್ಕಂತಹ ಉಪಾಯ, ಅದನ್ನು ನೀನು ಆಶ್ರಯಿಸಿದವನಾಗಿ ಸರ್ವಕರ್ಮ ಫಲತ್ಯಾಗಂ ತತಃ, ಅದರಿಂದ ಆ ಒಂದು ಉಪಾಯದಿಂದ ಯಥಾತ್ಮವಾನ್, ನಿನ್ನ ಮನಸ್ಸನ್ನು ನಿಗ್ರಹ ಮಾಡಿದವನಾಗಿ ಸರ್ವಕರ್ಮ ಫಲತ್ಯಾಗಂ, ಎಲ್ಲ ಕರ್ಮಗಳ ಫಲವನ್ನು ಫಲಕಾಮನೆಯನ್ನು ತ್ಯಜಿಸುವವನಾಗಿ ಆಗು, ಅರ್ಥಾತ್ ಕರ್ಮಫಲವನ್ನು ನನಗೆ ಅರ್ಪಿಸು ಅಂತ ಅರ್ಥ. ಹೀಗೆ ಈ ಶ್ಲೋಕದ ಅಭಿಪ್ರಾಯ. ಈ ತರಹ ಈ ಕರ್ಮಾನುಷ್ಠಾನವನ್ನು ಮಾಡ್ತಾ ಪರಮಾತ್ಮನ ಉದ್ದೇಶ ಪರಮಾತ್ಮ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನವನ್ನು ಮಾಡ್ತಾ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಸಂಪಾದನೆ ಮಾಡಿದಾಗ ಆ ಪರಮಾತ್ಮನ ಜ್ಞಾನದಿಂದ ಪರಮಾತ್ಮನ ಪ್ರಸಾದ ಆಗುತ್ತೆ. ಪರಮಾತ್ಮನ ಪ್ರಸಾದವಾದಾಗ ಅವನಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ಅಂತಹ ಅಪರೋಕ್ಷ ಜ್ಞಾನಿಗೆ ಮುಕ್ತಿ ಎಂಬುದು ದೊರೆಯುತ್ತೆ. ಅದು ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ನಾವು ಮುಂದಿನ ಶ್ಲೋಕದಲ್ಲಿ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.